ದೇವ್ರ ಪೂಜೆಗಳಿಗೆ, ದೇವತಾ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ ತೆಂಗಿನಕಾಯಿ ಬಾಳೆಹಣ್ಣೆ ಯಾಕೆ ತಗೊಂಡೋಗ್ತೀರಾ? ಬೇರೆ ಬೇರೆ ಹಣ್ಣು ತಗೊಂಡೋಗ್ತೀರಾ, ಆದ್ರೆ ತೆಂಗಿನಕಾಯಿ ಬಾಳೆಹಣ್ಣೆ ಯಾಕೆ ಶ್ರೇಷ್ಠ? ಸೇಬು, ಕಿತ್ಳೆಹಣ್ಣು, ಸೀಬೆಹಣ್ಣು ಯಾಕೆ ಇಲ್ಲ? ತೆಂಗಿನಕಾಯಿ ಬಾಳೆಹಣ್ಣೆ ಯಾಕೆ ಶ್ರೇಷ್ಠ? ಯಾಕೆ ಅಂತಂದ್ರೆ ತೆಂಗಿನಕಾಯಿ ಬಾಳೆಹಣ್ಣು ನೀವು ಎಂಜಿಲ್ ಮಾಡದೆ, ಯಾರು ಎಂಜಿಲ್ ಮಾಡ್ದೇನೆ ಬೆಳೆಯುವಂಥವು. ಅಬ್ಸರ್ವ್ ಮಾಡಿ, ನೀವು ತೆಂಗಿನ ಮರ ಬೆಳೆಸ್ಬೇಕು ಅಂದ್ರೆ ಮತ್ತೊಂದು ಪೂರ್ತಿ ಇಡೀ ಕಾಯಿ ಹಾಕ್ಬೇಕು. ನೀವು ಕಾಯಿ ಕಚ್ಚಿ ಉಗಿದಿದ್ದಿನ ಬರಲ್ಲ, ಅದು ಮತ್ತೊಂದು ಇಡೀ ಕಾಯಿನ ಹಾಕ್ಬೇಕು ನೀವು, ಆಗ ಬೆಳೆಯೋದು. ಬಾಳೆಹಣ್ಣು ಅಷ್ಟೇನೆ, ಮತ್ತೊಂದು ಇಡೀ ಕಂದು ನೆಟ್ರೇನೆ ಮತ್ತೊಂದು ಬಾಳೆ ಗಿಡ ಬರೋದು. ನೀವು ಅದನ್ನ ತಿಂದ್ಬಿಟ್ಟು ಬೀಜ ಎಸಿಯೋಕ್ಕಾಗಲ್ಲ. ಬೇರೆ ಎಲ್ಲ ನೀವು ತಿಂದು, ಪರಂಗಿ ಬೀಜ, ಸೀಬೆಕಾಯಿ ಬೀಜ ಎಲ್ಲ ನೀವು ತಿಂದು ಎಸ್ತಿದ್ರಿಂದ ಬರೋದು. ಸಪೋಟ, ಯಾವುದು ಯು ನೇಮ್ ಎನಿ ಫ್ರೂಟ್. ಆದ್ರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಇಡಿಯಾಗಿ ಫ್ರೆಶ್ ಆಗಿ ಬರುವಂತ ಕಾಯಿ ಮತ್ತು ಹಣ್ಣು. ಹಾಗಾಗಿ ದೇವತಾ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ ತೆಂಗಿನಕಾಯಿ, ಬಾಳೆಹಣ್ಣು. ಗೊತ್ತಾಯ್ತಾ? ಮುಂದಿನ ಸಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದನ್ನ ನೆನ್ಸ್ಕೊಂಡು